ಸರ್, ಆನೇಕಲ್ ತಾಲೂಕು ಜಿಗಣಿ ಹೋಬಳಿ ದ್ಯಾವಸಂದ್ರ ಗ್ರಾಮ, ಸರ್ವೆ ನಂಬರ್ 56. ಏನು ವಿಚಾರ ಅಂದರೆ, ಇವಾಗ ನಮ್ಮ ಜೊತೆ ಇದ್ದಾರಲ್ಲ ಇವರು ಲಕ್ಷ್ಮಮ್ಮ ಮತ್ತು ಇವ್ರ ಕುಟುಂಬಸ್ಥರು, ಇವರೆಲ್ಲ ಪೂಸಪ್ಪನವರ ಕುಟುಂಬಸ್ಥರು. ಅವ್ರಿಗೆ ಈ ಜಾಗ ಮಂಜೂರಾಗೋಂಥದ್ದು. ಈ ಜಿಲಾನಿ ಎಂಟರ್ಪ್ರೈಸಸ್ ಅವ್ರು ಏನು ಮಾಡ್ತಾರೆ, ಇವರು ಪೂರ್ತಿಯಾಗಿ ಇದನ್ನು ಲೀಗಲ್ ಮಾಡಿಸ್ತೀರ, ಇವ್ರ ಕುಟುಂಬಸ್ಥರನ್ನ ಬಿಟ್ಟು ಅವ್ರ ಹೆಸ್ರಿಗೆ ನೀಟಾಗಿ ಪಾಣಿಗಳು ಮಾಡಿಕೊಂಡು ಈ ಒಂದು ಲೇಔಟ್ನ ಮಾಡಿರೋ ಅಂಥದ್ದು. ಜಿಗಣಿ ಹೋಬಳಿ ದ್ಯಾವಸಂದ್ರ ಗ್ರಾಮ, ಸರ್ವೆ ನಂಬರ್ 56. ಈ ಜಾಗ ಏನಿದೆ ತೋಟಿ ನಾಮತಿ ಜಾಗ. ಇದು 1958ರಲ್ಲಿ ಅಪ್ಲಿಕೇಶನ್ ಹಾಕ್ಕೊಂಡು 6 ಜನ, ಒಂದೇ ಕುಟುಂಬದವ್ರು 6 ಜನ ಅಪ್ಲಿಕೇಶನ್ ಹಾಕ್ಕೊಂಡು 1959ರಲ್ಲಿ ಗ್ರ್ಯಾಂಟ್ ಮಾಡ್ಕೊಂಡಿರ್ತಾರೆ. ಸರ್, ಆನೇಕಲ್ ತಾಲೂಕು ಜಿಗಣಿ ಹೋಬಳಿ ದ್ಯಾವಸಂದ್ರ ಗ್ರಾಮ, ಸರ್ವೆ ನಂಬರ್ 56. ಇವಾಗ ನಾವು ಈ ಜಿಲಾನಿ ಲೇಔಟ್ ಮುಂಭಾಗದಲ್ಲಿ ನಿಂತ್ಕೊಂಡಿದ್ದೀವಿ. ಈ ಸರ್ವೆ ನಂಬರ್ ಬಂದು 56. ಈ ಜಾಗದಲ್ಲಿ ಹಿಂದೆ ಅಂಬೇಡ್ಕರ್ ಸೇವಾ ಸಮಿತಿ ಸದಸ್ಯರೆಲ್ಲ ಸೇರಿ ದೊಡ್ಡ ಮಟ್ಟದಲ್ಲಿ ಹೋರಾಟನೂ ಮಾಡಿರ್ತಾರೆ. ಏನು ವಿಚಾರ ಅಂದರೆ, ಇವಾಗ ನಮ್ಮ ಜೊತೆ ಇದ್ದಾರಲ್ಲ ಇವರು ಲಕ್ಷ್ಮಮ್ಮ ಮತ್ತು ಇವ್ರ ಕುಟುಂಬಸ್ಥರು, ಇವರೆಲ್ಲ ಪೂಸಪ್ಪನವರ ಕುಟುಂಬಸ್ಥರು. ಅವ್ರಿಗೆ ಈ ಜಾಗ ಮಂಜೂರಾಗೋಂಥದ್ದು. ಆ ಜಾಗದಲ್ಲಿ ವಡ್ರಗುಟ್ಟಪ್ಪ ಅಂತೇಳ್ಬಿಟ್ಟು ಒಂದು ಕುಟುಂಬ, ಇವಾಗ ಇಲ್ಲಿರೋರು ಪೂಸಪ್ಪನವ್ರ ವಂಶದಲ್ಲಿ ವಡ್ರಗುಟ್ಟಪ್ಪ ಅನ್ನೋರ ಕುಟುಂಬ ಇಲ್ಲಿ ನಮ್ಮ ಜೊತೆ ಇರೋಂಥವ್ರು. ಇವ್ರನ್ನೇನು ಮಾಡ್ತಾರೆ, ಇದೇ ವಂಶಸ್ಥರಾದಂತಹ ವೆಂಕಟರಾಮಪ್ಪನವರು ಇವರು ವಂಶಸ್ಥರಿಗೆ ಬರೋಂಥ RTCನ ತಪ್ಪಿಸಿ, ಇವರು ವಂಶಸ್ಥರಿಗೆ ಬರಬೇಕಾಗಿರೋಂಥ RTCನ ಪಾಣಿನ ತಪ್ಪಿಸಿ ಇನ್ನು ಉಳಿದಂಥ 4 ಭಾಗ ಮಾಡ್ಕೊಂಡಿರ್ತಾರೆ. ಇವರು ಟೋಟಲ್ 5 ಜನ ವಂಶಸ್ಥರು, ಅದರಲ್ಲಿ 4 ಭಾಗ ಮಾಡ್ಕೊಂಡಿರ್ತಾರೆ. ಈ ಜಿಲಾನಿ ಎಂಟರ್ಪ್ರೈಸಸ್ ಅವ್ರು ಏನು ಮಾಡ್ತಾರೆ, ಇವರು ಪೂರ್ತಿಯಾಗಿ ಇದನ್ನು ಲೀಗಲ್ ಮಾಡಿಸ್ತೀರ, ಇವ್ರ ಕುಟುಂಬಸ್ಥರನ್ನ ಬಿಟ್ಟು ಅವ್ರ ಹೆಸ್ರಿಗೆ ನೀಟಾಗಿ ಪಾಣಿಗಳು ಮಾಡಿಕೊಂಡು ಈ ಒಂದು ಲೇಔಟ್ನ ಮಾಡಿರೋ ಅಂಥದ್ದು. ಇದಕ್ಕೆ ಸಂಬಂಧಪಟ್ಟಂಗೆ ಈ ಹಿಂದೆ ಅಂಬೇಡ್ಕರ್ ಸೇವಾ ಸಮಿತಿಯಿಂದ ಹೋರಾಟ ನಡೆಸಿದ್ದೀವಿ. ನೈಜ ವರದಿ ಕೊಡಬೇಕು ಅಂತ ಹೇಳ್ಬಿಟ್ಟು ಕೇಳಿದ್ದೀವಿ. ನೈಜ ವರದಿಯಲ್ಲಿ ಕೂಡ ವಡ್ರಗುಟ್ಟಪ್ಪ ಕುಟುಂಬ ಬೇರೆ, ವಡ್ರಗುಟ್ಟಪ್ಪನವರ ಹೆಸರನ್ನ ಇನ್ನೊಬ್ಬರ ಹೆಸ್ರು ಥರ ತೋರಿಸಿ ಇವ್ರ ಕುಟುಂಬಸ್ಥರಿಗೆ ಮೋಸ ಮಾಡಿರೋದನ್ನ ಖಂಡಿಸಿ ಮತ್ತು ಈ ಲೇಔಟ್ ಎದುರು ಸುಮಾರು ಒಂದು 2-3 ಸಾವಿರ ಜನ ಸೇರಿ ಬೃಹತ್ ಹೋರಾಟನ ಮಾಡ್ತಾಯಿದ್ದೀವಿ ಸರ್. ಎಲ್ಲರ ಒಂದು ಬೆಂಬಲ ಅಂದರೆ ನಮ್ಮ ಪತ್ರಕರ್ತರ ಮಿತ್ರರ ಒಂದು ಬೆಂಬಲದಿಂದ ನಾವು ಆನೇಕಲ್ ತಾಲೂಕಲ್ಲಿ ನಿರ್ಮಾಣ ಶೆಲ್ಟರ್ಸ್ ಹೋರಾಟ ಗೆದ್ವಿ. ಅದೇ ರೀತಿ ಈ ಒಂದು ಬಡ ಕುಟುಂಬಕ್ಕೊಂದು ನ್ಯಾಯ ಸಿಗಬೇಕು ಅಂದಾಗ ನಿಮ್ಮೆಲ್ಲರ ಸಹಕಾರ, ನಿಮ್ಮೆಲ್ಲರ ಒಂದು ಆಶೀರ್ವಾದ ನಮ್ಮ ಮೇಲೆ ಇರಬೇಕು. ಈ ಒಂದು ಕುಟುಂಬಕ್ಕೆ ನ್ಯಾಯ ಸಿಗೋ ತನಕ ಯಾವುದೇ ಕಾರಣಕ್ಕೂ ಬಿಡಲ್ಲ. ಜಿಲಾನಿ ಎಂಟರ್ಪ್ರೈಸಸ್ ಏನು ಈ ಲೇಔಟ್ ಇದೆ, ಈ ಲೇಔಟ್ ಎದುರುಗಡೆ ಅನಿರ್ದಿಷ್ಟಾವಧಿ ಹಗಲು ಇರುಳು ಹೋರಾಟ ಅಂಬೇಡ್ಕರ್ ಸೇವಾ ಸಮಿತಿಯಿಂದ ನಾವು ಮಾಡ್ತೀವಿ ಅಂತೇಳ್ಬಿಟ್ಟು ಈ ಮುಖಾಂತರ ತಿಳಿಸ್ತಾ ನಾನು ಮಾತು ಮುಗಿಸ್ತೀನಿ. ಥ್ಯಾಂಕ್ ಯು ಸೋ ಮಚ್. ಮತ್ತು ವೆಂಕಟರಾಮಪ್ಪ ಇವರು ವಂಶಸ್ಥರೇ, ಆ ವ್ಯಕ್ತಿ ಇವ್ರ ಕುಟುಂಬಸ್ಥರ ಹೆಸರುಗಳು ಬಿಟ್ಟು ಪಾಣಿ ಮಾಡಿಸಿರೋಂಥದ್ದು. ಪಾಣಿ ಮಾಡಿರೋಂಥ ಅಧಿಕಾರಿ ಮತ್ತು ಮಾಡಿಸಿರೋಂಥ ವೆಂಕಟರಾಮಪ್ಪ ಅನ್ನೋರ ಮೇಲೆ FIR ದಾಖಲಾಗಬೇಕು ಅಂತೇಳ್ಬಿಟ್ಟು ಈ ಮುಖಾಂತರ ಮನವಿ ಮಾಡ್ತಾಯಿದ್ದೀನಿ. ಥ್ಯಾಂಕ್ ಯು ಸೋ ಮಚ್. ಜೈ ಭೀಮ್. ಜಿಗಣಿ ಹೋಬಳಿ ದ್ಯಾವಸಂದ್ರ ಗ್ರಾಮ, ಸರ್ವೆ ನಂಬರ್ 56. ಈ ಜಾಗ ಏನಿದೆ ತೋಟಿ ನಾಮತಿ ಜಾಗ. ಇದು 1958ರಲ್ಲಿ ಅಪ್ಲಿಕೇಶನ್ ಹಾಕ್ಕೊಂಡು 6 ಜನ, ಒಂದೇ ಕುಟುಂಬದವ್ರು 6 ಜನ ಅಪ್ಲಿಕೇಶನ್ ಹಾಕ್ಕೊಂಡು 1959ರಲ್ಲಿ ಗ್ರ್ಯಾಂಟ್ ಮಾಡ್ಕೊಂಡಿರ್ತಾರೆ. 59ರಲ್ಲಿ ಗ್ರ್ಯಾಂಟ್ ಮಾಡ್ಕೊಂಡಿದ್ದಾಗ ಈ 6 ಜನದಲ್ಲಿ ಒಂದು ಫ್ಯಾಮಿಲಿನ, ವಡ್ರಗುಟ್ಟಪ್ಪ ಅನ್ನೋ ಮೇನ್ ಫ್ಯಾಮಿಲಿನ ಅವ್ರ ಅಸ್ತಿತ್ವನೇ ಇಲ್ಲ ಅನ್ನೋ ರೀತಿಯಲ್ಲಿ ಇನ್ನು ಮಿಕ್ಕಿದ 5 ಜನ ಫ್ಯಾಮಿಲಿಯವರು ಏನು ಮಾಡಿದ್ದಾರೆ, ಅಕ್ರಮವಾಗಿ ಖಾತೆಗಳು ಮಾಡಿಕೊಂಡು, ಖಾತೆ ಬದಲಾವಣೆ ಮಾಡಿಕೊಂಡು ಬಿಲ್ಡರ್ಗಳಿಗೆ ಸೇಲ್ ಮಾಡಿಬಿಟ್ಟಿದ್ದಾರೆ. ಸೇಲ್ ಮಾಡಿದ್ದಾದಮೇಲೆ ನಾನು ಆನೇಕಲ್ JMFC ಕೋರ್ಟಲ್ಲಿ ಕೇಸ್ ಹಾಕಿದ್ದಾದಮೇಲೆ ಬಂದಿಲ್ಲಿ ಕೆಲಸ ನಿಲ್ಲಿಸೋದಕ್ಕೆಲ್ಲ ಟ್ರೈ ಮಾಡಿದಾಗ ನಾನು ಒಬ್ಬನೇ ಇವನ ಕೈಯಲ್ಲಿ ಏನೂ ಮಾಡೋಕ್ಕಾಗಲ್ಲ ಅಂದ್ಕೊಂಡು ಅವರು ಎಷ್ಟೇ ನಾನು ಬಂದಿಲ್ಲೆಲ್ಲ ಹೋರಾಟ ಮಾಡೋದಕ್ಕೆ ನಾನು ಒಬ್ಬನೇ ಒಂಟಿ ಜೀವನೇ ಬಂದಿಲ್ಲೆಲ್ಲ ಮಾಡೋದಕ್ಕೆ ನಮ್ಮ ಫ್ಯಾಮಿಲಿಯವ್ರನ್ನೆಲ್ಲ ಕರ್ಕೊಂಡ್ಬಂದು ಮಾಡೋದಕ್ಕೆ ಬೆದರಿಕೆಗಳು ಹಾಕೋದು, ನಾನು OS ನಂಬರ್ ಬಂದರೆ ಅಡ್ಸಾಕೋದು, ಈ ಥರ ಎಲ್ಲ ಮಾಡ್ತಾಯಿದ್ರು. ಕೊನೆಗೆ ನಾನು ನನಗೆ ಗೊತ್ತಿರೋರು ಗುರುವಣ್ಣ ಮತ್ತು ಅಂಬರೀಷ್ ಅಣ್ಣ, ಇನ್ನು ಸ್ವಲ್ಪ ಜನ ಇದ್ದಾರೆ, 4-5 ಜನ ಇದ್ದಾರೆ, ಅವ್ರನ್ನೆಲ್ಲ ಮೀಟ್ ಮಾಡಿ ಅವ್ರನ್ನೆಲ್ಲ ಸಪೋರ್ಟ್ ತೊಗೊಂಡು ಸಂದೇಶಣ್ಣವ್ರ ಹತ್ರ ಹೋಗಿ ಲಾಸ್ಟ್ ಟೈಮು ಫೆಬ್ರವರಿ ತಿಂಗಳಲ್ಲಿ ಒಂದು ಹೋರಾಟ ಮಾಡ್ತೀನಿ. ಹೋರಾಟ ಮಾಡಿದಾದಮೇಲೆ ಆ ಹೋರಾಟನ ಅರ್ಧಕ್ಕೆ ನಿಲ್ಲಿಸ್ತಾರೆ. ಇಲ್ಲಿ ಬಂದು ಇಲ್ಲಿ ಲೋಕಲ್ ಹೆಡ್ಸು ಆ್ಯಕ್ಚುಲಿ ಲೇಔಟ್ ಓನರ್ ಏನಿದ್ದಾನೆ ಅವ್ನು ಸೆಟಲ್ಮೆಂಟ್ ಮಾಡ್ಕೊಡೋದಕ್ಕೆ ರೆಡಿ ಇದ್ದಾನೆ. ಬಟ್ ನಮ್ಮ ಫ್ಯಾಮಿಲಿನಲ್ಲೇ ಅಕ್ರಮವಾಗಿ ಏನು ಇಲ್ಲಿಗಲಾಗಿ ದಾಖಲೆ ಸೃಷ್ಟಿ ಮಾಡಿಬಿಟ್ಟು ಸೇಲ್ ಮಾಡಿರ್ತಾರಲ್ವ, ಅವ್ರು ಬಂದು ನನ್ನ ಪೋರ್ಷನ್, ನನ್ನ ಭಾಗ ಏನಿದೆಯೋ ಅದನ್ನು ಸೆಟಲ್ಮೆಂಟ್ ಮಾಡ್ಕೊಡೋದಕ್ಕೆ ಬಿಡ್ತಾಯಿಲ್ಲ. ಓನರ್ ಸೆಟಲ್ಮೆಂಟ್ ಮಾಡ್ಕೊಡೋದಕ್ಕೆ ರೆಡಿ ಇದ್ರೂ ನಮ್ಮ ಫ್ಯಾಮಿಲಿಯವ್ರು ಬಿಡ್ತಾಯಿಲ್ಲ. ಇದರಿಂದ ನಾನು ಮತ್ತೆ ಸಂದೇಶನವ್ರ ಹತ್ರ ಈ ಥರ ಎಲ್ಲ ವಿಚಾರ
ಮಾತಾಡಿ ಮೊನ್ನೆ ಲಾಸ್ಟ್ ವೀಕು ಒಂದು ಸರಿ ಹೋಗ್ಬಿಟ್ಟು ಮಾತಾಡಿ ಈ ಥರ ಎಲ್ಲ ಆಗ್ತಾ ಇದ್ದಾಣ ಅಂತಂತ ಎಲ್ಲ ಹೇಳಿದಾದ್ಮೇಲೆ ಸಂದೇಶ್ ಅಣ್ಣವ್ರು ಇನ್ನೊಂದು ಸರಿ ಬಂದು ನಾನು ಅಲ್ಲಿ ಪ್ರೆಸ್ ಮೀಟ್ ಮಾಡ್ತೀನಿ ಅಂತ ಹೇಳ್ಬಿಟ್ಟು ಇವತ್ತು ಸಂದೇಶ್ ಅಣ್ಣವ್ರು ಬಂದು ನನಗೆ ಮಾತು ಕೊಟ್ಟಿದ್ದಾರೆ. ಅದೇನಿದೆಯೋ ನಾನು ಕ್ಲಿಯರ್ ಮಾಡಿಸ್ಕೊಡ್ತೀನಿ ಮೊದಲು ಅಂತ ಹೇಳಿದ್ದಾರೆ. ನನಗೆ ಮಾಡಿಕೊಡ್ತಾರೆ ಅಂತ ನಂಬಿಕೆ ಇದೆ. ನಮಗೆ ಯಾರೂ ಇಲ್ಲ, ನಮ್ಮ ಮನೆಯಲ್ಲಿ ನಾನು ಒಬ್ಬನೇ ಗಂಡು ಜೀವ, ಎಲ್ಲ ಹೆಂಗಸೇ ಇರೋದ್ರಿಂದ ನನಗೆ ಹೆಲ್ಪ್ ಮಾಡಿಕೊಡ್ತೀನಿ ಅಂತ ಅಂದ್ಬಿಟ್ಟು ಸಂದೇಶ್ ಅಣ್ಣವರು ಮಾತು ಕೊಟ್ಟಿದ್ದಾರೆ. ಮಾತು ಕೊಟ್ಟಕ್ಕೆ ನಾವು ನಮ್ಮ ಫ್ಯಾಮಿಲಿಯವರು ಬದ್ಧವಾಗಿರ್ತೀವಿ. ಅವ್ರೇನು ಹೇಳಿದ್ರೆ ಅದನ್ನು ಕೇಳ್ಕೊಂಡು ಬದ್ಧವಾಗಿರ್ತೀವಿ ಅಷ್ಟೇ. ಥ್ಯಾಂಕ್ಸ್ ಅಣ್ಣ. ಜೈ ಭೀಮ್.